ನಮಸ್ಕಾರ ವೀಕ್ಷಕರೇ, ಉಡುಪಿ ಆ್ಯಂಡ್ ಮಂಗಳೂರು ಸ್ಟೈಲ್ ಕಡಲೆ ಗಸಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾದ ಸಾಮಗ್ರಿಗಳು: ಮೊಳಕೆ ಕಟ್ಟಿದ ಕಡಲೆ, ಉಪ್ಪು, ಬೆಲ್ಲ, ಬ್ಯಾಡಿಗೆ ಮೆಣಸು, ಕಾಯಿ ತುರಿ, ನೆನೆಸಿಟ್ಟಿದ್ದ ಹುಣಸೆಹಣ್ಣು, 1.5 ಸ್ಪೂನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ, 1 ಸ್ಪೂನು ಜೀರಿಗೆ, 2 ಸ್ಪೂನು ಧನಿಯಾ. ಇದನ್ನು ಕೊಬ್ಬರಿ ಎಣ್ಣೆಲಿ ಮಾಡಿದ್ರೇ ಟೇಸ್ಟ್ ಒಳ್ಳೆಯದಾಗಿ ಬರುತ್ತೆ. ಕೊಬ್ಬರಿ ಎಣ್ಣೆ ಇಷ್ಟ ಇಲ್ಲದವರು ಬೇರೆ ಯಾವುದಾದ್ರೂ ಎಣ್ಣೆ ಉಪಯೋಗಿಸ್ಬೋದು. ಪ್ಯಾನ್ ಇಟ್ಟು ಸ್ಟವ್ ಆನ್ ಮಾಡಿ 2 ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿ ಹುರ್ಕೊಳ್ಳೋಣ. 50% ಹುರಿದ ನಂತರ ಜೀರಿಗೆ ಮತ್ತು ಧನಿಯಾ ಹಾಕಿ ಹುರ್ಕೊಳ್ಳೋಣ. ಆಮೇಲೆ ಬ್ಯಾಡಿಗೆ ಮೆಣಸು ಹಾಕಿ ಚೆನ್ನಾಗೆ ಮೆಣಸು ಉಬ್ಬೋ ಥರ ಹುರ್ಕೊಳ್ಬೇಕು. ಒಂದ್ಸಲ ಎಲ್ಲ ಹುರಿದ ನಂತರ ಸ್ಟವ್ ಆಫ್ ಮಾಡಿ ಕಾಯಿ ತುರಿಯನ್ನು ಹಾಕಿ ಆ ಎಣ್ಣೆ ಎಲ್ಲ ಕಾಯಿ ತುರಿಗೆ ಆಗೋ ಅಷ್ಟು ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಳಿ. ಮಸಾಲೆ ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ. ಇವಾಗ ಮೊಳಕೆ ಕಟ್ಟಿದ ಕಡಲೆನ ಕುಕ್ಕರಲ್ಲಿ ಹಾಕಿ ನೀರು ಹಾಕಿ 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಮಸಾಲೆ ರುಬ್ಬುವಾಗ ಹುಣಸೆ ಹಣ್ಣಿನ ರಸನೂ ಹಾಕಿ ರುಬ್ಬಬೇಕು. ಇವಾಗ ಕಡಲೆ ಬೆಂದಿದೆಯೋ ಇಲ್ಲವೋ ಅಂತ ಚೆಕ್ ಮಾಡಿ ಬೆಲ್ಲ ಮತ್ತು ಉಪ್ಪನ್ನು ಹಾಕಿ ರುಬ್ಬಿದ ಮಸಾಲೆ ಹಾಕಿ ಕುದಿಸಬೇಕು. ಚೆನ್ನಾಗಿ ಕುದಿದ ನಂತರ ಒಗ್ಗರಣೆಯನ್ನು ಸೇರಿಸಬೇಕು. ಇದು ಅನ್ನ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ, ಯಾವುದರ ಜೊತೆ ಆದರೂ ತಿನ್ಬೋದು. ಉಡುಪಿ ಆ್ಯಂಡ್ ಮಂಗಳೂರು ಸ್ಟೈಲ್ ಗಸಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆರ್ಟ್ಸ್ ಆಫ್ ನಿಹಾರಿಕಾ.